ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ನನಗೆ ಹಲವಾರು ಜನರು ಕಮೆಂಟ್ ಮಾಡೋದೇನಂತಂದ್ರೆ, ಈ ಒಂದು ಲೋನ್ ಬೇಕು ನಮ್ಗೆ, ಲೋನ್ ನಾವು ಎಲ್ಲಿ ತಗೋಬೇಕು, ಈ ಒಂದು ಲೋನ್ ಬಗ್ಗೆ ಒಂದು ಮಾಹಿತಿನ ಕೊಡಿ ಅಂತ ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ. ಆದ್ರೆ ನಿಮ್ಗೆ ಲೋನ್ ಎಲ್ಲಾ ಕಡೆನೂ ಸಿಗ್ಬಿಡುತ್ತೆ. ಅಂದ್ರೆ ಬ್ಯಾಂಕ್ಗಳಲ್ಲಾಗಿರ್ಬೋದು, ಈ ಒಂದು ಪ್ರೈವೇಟ್ ಫೈನಾನ್ಸ್ ಗಳಲ್ಲಾಗಿರ್ಬೋದು, ಎಲ್ಲಾ ಕಡೆನೂ ಕೂಡ ಲೋನ್ ನ ಕೊಡ್ತಾರೆ. ಯಾಕೆ ಲೋನ್ ನ ಕೊಡ್ತಾರೆ? ಅವರು ಫ್ರೀ ಆಗಿ ಲೋನ್ ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅವರು ನಿಮ್ಗೆ ಲೋನ್ ನ ಕೊಟ್ಟ ನಂತರದಲ್ಲಿ ಇಂತಿಷ್ಟು ಪರ್ಸೆಂಟ್ ಅಂತ ಬಡ್ಡಿನೂ ಕೂಡ ತಗೊಳ್ತಾರೆ. ಆ ಒಂದು ಬಡ್ಡಿ ಎಷ್ಟಿರುತ್ತೆ? ನಿಮ್ಗೆ ಒಂದು ಪ್ರೈವೇಟ್ ಫೈನಾನ್ಸ್ ಗಳಲ್ಲಿ ಏನಾದ್ರು ತಗೊಂಡಂತ ಸಂದರ್ಭಗಳಲ್ಲಿ ನಿಮ್ಗೆ 25-30% ವರ್ಗುನು ಕೂಡ ಬಡ್ಡಿಗಳನ್ನ ಹಾಕ್ತಾ ಇರ್ತಾರೆ. ಅದು ನಿಮ್ಗೆ ಗೊತ್ತಾಗೋದಿಲ್ಲ, ನಿಮ್ಮ ಒಂದು ಗಮನಕ್ಕೂ ಕೂಡ ಬರೋದಿಲ್ಲ. ಅಂದ್ರೆ ಕೆಲವೊಂದು ಫೈನಾನ್ಸ್ ಗಳಲ್ಲಿ ಕಡಿಮೆನೇ ಇರುತ್ತೆ, 14% 15% ಹೀಗಿರುತ್ತೆ. ಆದ್ರೆ ಕೆಲವೊಂದು ಒಂದು ಫೈನಾನ್ಸ್ ಗಳಲ್ಲಿ ನಿಮ್ಗೆ 28% ವರ್ಗುನು ಕೂಡ ಲೋನ್ಗಳನ್ನ ಹಾಕಿದ್ದಾರೆ. ನಾ ಒಂದು ವಿಡಿಯೋನು ಕೂಡ ಮಾಡಿದ್ದೀನಿ, ಬೇರೆ ಯಾವುದು ಅಲ್ಲ, ಈ ಒಂದು IDFC ಬ್ಯಾಂಕ್ ಅಲ್ಲೇ ಕೂಡ 28% ವರ್ಗುನು ಲೋನ್ ನ ಹಾಕಿದ್ದಾರೆ. ಅದು ನನ್ಗೇನೆ ಕೂಡ ಹಾಕಿದ್ದಾರೆ. ಆದ್ರೆ ನಾವು ಕಡಿಮೆ ಅಮೌಂಟ್ ನ ತಗೊಂಡಿರೋದ್ರಿಂದ ಅದು ಇಮಿಡಿಯೇಟ್ ಆಗಿ ನಾನು ಕ್ಲಿಯರ್ ಮಾಡಿದೆ. ಆದ್ರೆ ಅವರು ಹೇಳುವಂತ ಸಂದರ್ಭಗಳಲ್ಲಿ ನಿಮ್ಗೆ 15% 16% ಅಂತ ಹೇಳ್ತಾರೆ. ಅದಾದ ನಂತರದಲ್ಲಿ ಲೋನ್ ನ ತಗೊಂಡ ನಂತರದಲ್ಲಿ ನಿಮ್ಗೆ 28% ವರ್ಗುನು ಕೂಡ ಆ ಒಂದು ಲೋನ್ ನ ಕಟ್ಟೋದಿಕ್ಕೆ ಬರುತ್ತೆ. ಆ ಒಂದು ಸಂದರ್ಭಗಳಲ್ಲಿ ನೀವು ಥಿಂಕ್ ಮಾಡ್ಬೇಕಾಗುತ್ತೆ, ನಮ್ಗೆ ಲೋನ್ ತಗೊಳ್ಳೋದು ಎಷ್ಟು ಸೇಫು, ಮತ್ತೆ ಈ ಒಂದು ಲೋನ್ ನ ನಾವು ಕಟ್ಟೋದಿಕ್ಕೆ ಸಾಧ್ಯ ಆಗುತ್ತಾ, ಒಂದು EMI ಗಳ ಒಂದು ಮಿಸ್ ಆಗದೆ ಇರೋ ರೀತಿಯಲ್ಲಿ ನಿಮ್ಗೆ ಕಟ್ಟೋದಿಕ್ಕೆ ಆಗುತ್ತಾ, ಇದನ್ನೆಲ್ಲದನ್ನು ಕೂಡ ನೀವು ಥಿಂಕ್ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ನಿಮ್ಗೆ ಈ ಒಂದು EMI ಗಳನ್ನ ಕಟ್ಟಿಲ್ಲ ಅನ್ನೋ ಸಂದರ್ಭಗಳಲ್ಲಿ ನಿಮ್ಗೆ ನಿಮ್ಮ ಒಂದು ಕಂಪ್ಲೀಟ್ ಕ್ರೆಡಿಟ್ ಹಿಸ್ಟ್ರಿ ಏನಿರುತ್ತೆ ಅದೆಲ್ಲದೂ ಕೂಡ ಫೇಲ್ ಆಗ್ಬಿಡುತ್ತೆ. ಈ ಒಂದು ಕ್ರೆಡಿಟ್ ಹಿಸ್ಟ್ರಿ ಏನಿದೆ, ಕ್ರೆಡಿಟ್ ಸ್ಕೋರ್ ಅಂತ ಏನ್ ಹೇಳ್ತೀವಿ, ಅದು ಕಡಿಮೆ ಆಗ್ಬಿಡುತ್ತೆ. ಅದು ಕಡಿಮೆ ಆದಂತ ಸಂದರ್ಭಗಳಲ್ಲಿ ನಿಮ್ಗೆ ಯಾವ್ದಾದ್ರು ಕೂಡ ಒಂದು ಸರ್ಕಾರದಿಂದ ಒಂದು ಯೋಜನೆ ಬಿಟ್ಟಿದ್ದಾರೆ, ಯಾವ್ದೋ ಒಂದು ಲೋನ್ಗಳನ್ನ ಬಿಟ್ಟಿದ್ದಾರೆ, ಒಂದು ಕಡಿಮೆ ಒಂದು ಬಡ್ಡಿಯಲ್ಲಿ ಈ ಒಂದು ಲೋನ್ ನ ತಗೊಳ್ಳೋದಿಕ್ಕೆ ಅವಕಾಶ ಇದೆ ಅನ್ನೋ ಸಂದರ್ಭದಲ್ಲೂ ಕೂಡ ನಿಮ್ಗೆ ಆ ಒಂದು ಲೋನ್ ನ ತಗೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಏನಂತಂದ್ರೆ, ನೀವು ಮೊದಲೇನೆ ಆ ಒಂದು ಪ್ರೈವೇಟ್ ಫೈನಾನ್ಸ್ ಗಳಲ್ಲಿ ಲೋನ್ಗಳನ್ನ ತಗೊಂಡಿರ್ತೀರಾ, ಅದನ್ನು ಕಟ್ಟೋದಿಕ್ಕೆ ಆಗಿರೋದಿಲ್ಲ, ಒಂದು EMI ಗಳನ್ನ ಕಟ್ಟೋದಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಅವಾಗ ನಿಮ್ಗೆ ಆ ಒಂದು ಕ್ರೆಡಿಟ್ ಸ್ಕೋರ್ ಏನಿರುತ್ತೆ ಅದು ತುಂಬಾನೇ ಕಡಿಮೆ ಆಗಿರುತ್ತೆ, ಲೋ ಆಗಿರುತ್ತೆ. ಆ ಒಂದು ಸಂದರ್ಭಗಳಲ್ಲಿ ನಿಮ್ಗೆ ಯಾವುದೇ ಒಂದು ಯೋಜನೆಗಳು ಬಿಟ್ಟರು ಕೂಡ ಕ್ರೆಡಿಟ್ ಸ್ಕೋರ್ ಏನಿರುತ್ತಲ್ವ ಅದನ್ನು ಕೇಳ್ತಾರೆ. ಅವಾಗ ನಿಮ್ಗೆ ಲೋನ್ಗಳನ್ನ ತಗೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ನೇಹಿತರೆ, ದಯವಿಟ್ಟು ಕೂಡ ನೀವು ಲೋನ್ ತಗೊಳ್ಳುವಂತ ಸಂದರ್ಭಗಳಲ್ಲಿ ಹಲವಾರು ಬಾರಿ ಯೋಚನೆ ಮಾಡ್ಬೇಕಾಗುತ್ತೆ, ಥಿಂಕ್ ಮಾಡ್ಬೇಕಾಗುತ್ತೆ. ಈ ಲೋನ್ ನ ತಗೊಂಡ್ರೆ ನಮ್ಗೆ ಕಟ್ಟೋದಿಕ್ಕಾಗುತ್ತಾ, ನಾವು ಕ್ಲಿಯರ್ ಮಾಡ್ಬೋದಾ, ಈ ಒಂದು ಬಡ್ಡಿ ಎಷ್ಟಿದೆ, ಈ ಒಂದು ಫೈನಾನ್ಸ್ ಒಂದು ಕಂಪನಿಯ ಒಂದು ಹಿಸ್ಟ್ರಿ ಏನಿದೆ, ಯಾವ ರೀತಿಯಾಗಿದೆ, ಇದು ಫೇಕ್ ಫೈನಾನ್ಸಾ ಅಥವಾ ಒಳ್ಳೆ ಒಂದು ಫೈನಾನ್ಸಾ, ಇದನ್ನೆಲ್ಲದನ್ನು ಕೂಡ ನೀವು ಥಿಂಕ್ ಮಾಡ್ಬೇಕಾಗುತ್ತೆ. ಮತ್ತೆ ಬ್ಯಾಂಕ್ ಅಲ್ಲಿ ತಗೊಂಡ್ರು ಕೂಡ ನೀವು ಒಳ್ಳೆ ಒಂದು ಯೋಜನೆಗಳಲ್ಲಿ ತಗೊಂಡ್ರೆ ಅಲ್ಲಿ ಕಡಿಮೆ ಬಡ್ಡಿಗಳು ಸಿಗುತ್ತೆ, ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಗೆ ಲೋನ್ ಸಿಗುತ್ತೆ. ಅದ್ ಬಿಟ್ರೆ ನಿಮ್ಗೆ ಏಕಾಏಕಿ ನೀವು ಫೈನಾನ್ಸ್ ಗಳಲ್ಲಿ ಲೋನ್ ನ ತಗೊಳ್ತೀನಿ ಅಂದ್ರೆ ನಿಮ್ಗೆ ಎಷ್ಟು ಒಂದು ಬಡ್ಡಿಗಳನ್ನ ಇಂಟ್ರೆಸ್ಟ್ ಗಳನ್ನ ಹಾಕ್ತಾರಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಮುದ್ರಾ ಲೋನ್ ಬಗ್ಗೆ ನಿಮ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಅಂದ್ರೆ ಈ ಒಂದು ಮುದ್ರಾ ಲೋನ್ ಏನಿದೆ, ಹಲವಾರು ಜನರಿಗೆ ಈ ಒಂದು ಮುದ್ರಾ ಲೋನ್ ಏನಿದೆ ಇದು ಉಪಯೋಗ ಆಗಿದೆ. ಯಾಕಂತಂದ್ರೆ ಈ ಒಂದು ಮುದ್ರಾ ಲೋನ್ ಏನಿದೆ ಇದು ಕೇಂದ್ರ ಸರ್ಕಾರದಿಂದ ಇರುವಂತ ಒಂದು ಲೋನ್ ನ ಒಂದು ಸ್ಕೀಮ್. ಇದರಲ್ಲಿ ನಿಮ್ಗೆ ಇಂತಿಷ್ಟೇ ಅಂದ್ರೆ 20 ಲಕ್ಷದವರೆಗೂ ಕೂಡ ನಿಮ್ಗೆ ಸಾಲಗಳನ್ನ ಕೊಡ್ತಾರೆ. ಆದ್ರೆ ಆ 20 ಲಕ್ಷನ ತಗೋಬೇಕಂತ ಇಲ್ಲ ನೀವು, ನಿಮ್ಗೆ ಅದರಲ್ಲಿ ವೆರೈಟೀಸ್ ಇದೆ. ಅಂದ್ರೆ ಒಂದು 4 ವೆರೈಟೀಸ್ ಇದೆ. ಆ ಒಂದು ವೆರೈಟೀಸ್ ಅಲ್ಲಿ ನೀವು ಲೋನ್ಗಳನ್ನ ತಗೋಬಹುದು. 50,000ದಿಂದ 1 ಲಕ್ಷ, ಅಥವಾ 2 ಲಕ್ಷದಿಂದ 3 ಲಕ್ಷ, 5 ಲಕ್ಷದಿಂದ 10 ಲಕ್ಷ, 10 ಲಕ್ಷದಿಂದ 20 ಲಕ್ಷ, ಈ ರೀತಿಯಾಗಿ ನೀವು ಲೋನ್ ನ ತಗೋಬಹುದು. ಈ ಒಂದು ಮುದ್ರಾ ಲೋನ್ ಅಲ್ಲಿ ಈ ಒಂದು ಮುದ್ರಾ ಲೋನ್ ಏನಿದೆ ಇದು ಬ್ಯಾಂಕ್ ಅಲ್ಲೇ ಕೊಡ್ತಿರುವಂತದ್ದು. ಅಂದ್ರೆ ಈ ಒಂದು ಕೆನರಾ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, SBI ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನೀವು ಎಲಿಜಿಬಲ್ ಇದ್ದೀರಾ ಅನ್ನೋದಾದ್ರೆ ಆ ಬ್ಯಾಂಕ್ ಗಳಲ್ಲೇ ನಿಮ್ಗೆ ಸಾಲನ ಕೊಡ್ತಾರೆ. ಓಕೆ ಸ್ನೇಹಿತರೆ, ಈ ಒಂದು ಮುದ್ರಾ ಲೋನ್ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿನ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಕೂಡ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೇನೆ ಇಲ್ಲಿವರೆಗೂ ಯಾರೇನು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಇವಾಗ ನೋಡೋಣ. ಅಂದ್ರೆ ಈ ಒಂದು ಮುದ್ರಾ ಯೋಜನೆಯಲ್ಲಿ ಈ ಒಂದು ಬೀದಿ ವ್ಯಾಪಾರಿಗಳಿಂದ ಹಿಡಿದು ಸಣ್ಣ ಉದ್ಯಮಿಗಳವರೆಗೆ, ಅಂದ್ರೆ ನೀವೇನಾದ್ರೂ ಕೂಡ ಒಂದು ತರಕಾರಿ ಒಂದು ಅಂಗಡಿನ ಹಾಕ್ತೀರಾ, ಅಥವಾ ಒಂದು ಫ್ರೂಟ್ಸ್ ಅಂಗಡಿನ ಹಾಕ್ತೀರಾ, ಅಥವಾ ಯಾವುದೋ ಒಂದು ಪೆಟ್ಟಿ ಅಂಗಡಿಗಳನ್ನ ಹಾಕೊಳ್ತೀರಾ, ಈ ರೀತಿಯಾಗಿ ಇರೋದಕ್ಕೂ ಕೂಡ ಈ ಒಂದು ಮುದ್ರಾ ಲೋನ್ ಅಲ್ಲಿ ಲೋನ್ಗಳನ್ನ ತಗೋಬಹುದು. ಈ ಒಂದು ಮುದ್ರಾ ಯೋಜನೆಯಲ್ಲಿ ಲೋನ್ಗಳನ್ನ ತಗೋಬಹುದು. ಈ ಒಂದು ಯೋಜನೆನ ಯಾವುದೇ ಒಂದು ಬ್ಯಾಂಕ್, ಮೈಕ್ರೋ ಫೈನಾನ್ಸ್ ಕಂಪನಿ ಅಥವಾ NBFC ಮೂಲಕ ಸಾಲವನ್ನು ಪಡೆಯಬಹುದು. ಈ ಒಂದು ಯೋಜನೆಯಲ್ಲಿ ನೀವು ಬ್ಯಾಂಕು, ಫೈನಾನ್ಸು, ಈ ಒಂದು ಮೈಕ್ರೋ ಫೈನಾನ್ಸು ಅಥವಾ ಈ ಒಂದು NBFC ಒಂದು ರಿಜಿಸ್ಟರ್ ಆಗಿರುವಂತ ಈ ಒಂದು ಫೈನಾನ್ಸ್ ಗಳಲ್ಲಿ ನೀವು ಬ್ಯಾಂಕ್ಗಳಲ್ಲಿ ಲೋನ್ಗಳನ್ನ ತಗೋಬಹುದು. ಅದೇ ರೀತಿಯಾಗಿ ಇದರಲ್ಲಿ 4 ಬಗೆಯ ಸಾಲಗಳಿರ್ತವೆ. ಅಂದ್ರೆ 4 ಬಗೆಯಾದಂತ ಒಂದು ಸಾಲಗಳಿರ್ತವೆ. ಮೊದಲನೇದಾಗಿ ಶಿಶು ಸಾಲ.
ಇದರಲ್ಲಿ ನಿಮಗೆ 50,000ದವರೆಗೆ ನಿಮಗೆ ಲೋನ್ ಸಿಗುವಂಥದ್ದು. 50,000 ಲೋನ್ ಬೇಕಾಗಿದ್ರೆ ಆ ಒಂದು ಶಿಶು ಸಾಲದಲ್ಲಿ ನೀವು ಲೋನ್ನ ತಗೋಬಹುದು. ಅದೇ ರೀತಿಯಾಗಿ ಕಿಶೋರ್ ಸಾಲ, ಇದರಲ್ಲಿ ನಿಮಗೆ 50,000ದಿಂದ 1,00,000ದವರೆಗೆ ಲೋನ್ನ ತಗೋಬಹುದು. ಅಂದ್ರೆ ಕಿಶೋರ್ ಸಾಲದಲ್ಲಿ ನೀವು 50,000ದಿಂದ 1,00,000ದವರೆಗೆ ಲೋನ್ನ ತಗೋಬಹುದು. ಅದೇ ರೀತಿಯಾಗಿ ತರುಣ್ ಸಾಲದಲ್ಲಿ ನಿಮಗೆ 5 ಲಕ್ಷದಿಂದ 10 ಲಕ್ಷದವರೆಗೆ ಲೋನ್ನ ತಗೋಬಹುದು. ಅದೇ ರೀತಿಯಾಗಿ ತರುಣ್ ಪ್ಲಸ್ ಸಾಲದಲ್ಲಿ ನಿಮಗೆ 10 ಲಕ್ಷದಿಂದ 20 ಲಕ್ಷದವರೆಗೆ ಲೋನ್ನ ತಗೋಬಹುದು. ಈ ಒಂದು ಏನು ತರುಣ್ ಪ್ಲಸ್ ಸಾಲ ಏನಿದೆಯಲ್ಲ, ಇದು ಒಂದು ದೊಡ್ಡ ಬಿಸ್ನೆಸ್ ನ ಮಾಡೋದಕ್ಕೆ 10 ಲಕ್ಷದಿಂದ 20 ಲಕ್ಷದವರೆಗೆ ನೀವು ಸಾಲಗಳನ್ನ ತಗೊಳ್ಳೋದು ಅಂದ್ರೆ ನಿಮ್ಗೆ ಆ ಒಂದು ಕೆಪಾಸಿಟಿ ಇದ್ರೆ ಅದನ್ನ ತಗೋಬಹುದು. ಅಂದ್ರೆ ನೀವು ಅದಕ್ಕೆ ಏನಾದ್ರು ಕೂಡ ಎಲಿಜಿಬಲ್ ಇದೆಯಾ ಅಂತ ಅನ್ನೋದಾದ್ರೆ ನೀವು ಒಂದು ಲೋನ್ ನ ತಗೊಂಡು ಒಂದು ಒಳ್ಳೆಯ ಬಿಸ್ನೆಸ್ ನ ಮಾಡಬಹುದು. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಒಂದು ವಿಳಾಸದ ಪುರಾವೆ ಬೇಕಾಗುತ್ತೆ. ವಿಳಾಸದ ಪುರಾವೆ ಅಂತಂದ್ರೆ ಈ ಒಂದು ನಿಮ್ಮ ಒಂದು ಕರೆಂಟ್ ಬಿಲ್ ಆಗಿರ್ಬೋದು, ಈ ಒಂದು ವಾಟರ್ ಬಿಲ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಮನೆಯ ಒಂದು ಅಗ್ರಿಮೆಂಟ್ ಆಗಿರ್ಬೋದು, ಈ ರೀತಿಯಾಗಿರುವಂತದ್ದು ಪುರಾವೆಗೆ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು 2 ಪಾಸ್ಪೋರ್ಟ್ ಸೈಜ್ ನ ಅಳತೆಯ ಒಂದು ಭಾವಚಿತ್ರಗಳು ಅಂದ್ರೆ ನಿಮ್ಮ ಒಂದು ಫೋಟೋಗಳು ಕೂಡ ಬೇಕಾಗುತ್ತೆ. ನಂತರ ವಿವರವಾದ ಯೋಜನಾ ವರದಿ, ಅಂದ್ರೆ ಈ ಒಂದು ಯೋಜನಾ ವರದಿ ನೀವು ಏನ್ ಮಾಡ್ತಾ ಇದ್ದೀರಾ, ಏನಕ್ಕೋಸ್ಕರ ಸಾಲನ ತಗೊಳ್ತಾ ಇದ್ದೀರಾ, ಯಾವ ಒಂದು ಯೋಜನೆ ಮಾಡೋದಕ್ಕೆ ಅಂದ್ರೆ ಯಾವ ಒಂದು ಬಿಸ್ನೆಸ್ ನ ಮಾಡೋದಕ್ಕೆ ನೀವು ಸಾಲನ ತಗೊಳ್ತಾ ಇದ್ದೀರಾ, ಇದ್ರ ಬಗ್ಗೆ ಒಂದು ವರದಿನೂ ಕೂಡ ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು 6 ತಿಂಗಳ ಒಂದು ನಿಮ್ಮ ಒಂದು ಬ್ಯಾಂಕ್ ನ ಒಂದು ಸ್ಟೇಟ್ಮೆಂಟ್ ಕೂಡ ಬೇಕಾಗುತ್ತೆ. 6 ತಿಂಗಳಲ್ಲಿ ನೀವು ಏನ್ ವ್ಯವಹಾರ ಮಾಡಿದ್ದೀರಾ, ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ಇದರ ಒಂದು ಮಾಹಿತಿನೂ ಕೂಡ ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ಅಲ್ಲಿ ನೀವು ಲೋನ್ ತಗೊಳ್ಳುವಂತ ಸಂದರ್ಭಗಳಲ್ಲಿ ಅವ್ರು ಇನ್ನೂ ಕೂಡ ಕೆಲವೊಂದು ದಾಖಲಾತಿಗಳನ್ನ ಹೇಳ್ತಾರೆ, ಅದನ್ನು ಕೂಡ ನೀವು ಒದಗಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಲೋನ್ ನ ಎಲ್ಲಿ ತಗೋಬಹುದು ಅಂತ ನೋಡೋದಾದ್ರೆ, ನಿಮ್ಗೆ ಈ ಒಂದು ಬ್ಯಾಂಕ್ಗಳೇನಿದೆ ಅಲ್ವಾ, ಈ ಒಂದು SBI ಬ್ಯಾಂಕ್ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಈ ಒಂದು ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಇನ್ನು ಹಲವಾರು ಬ್ಯಾಂಕ್ಗಳಲ್ಲಿ ನೀವು ಆ ಒಂದು ಯೋಜನೆ ಇದ್ದಂತ ಸಂದರ್ಭಗಳಲ್ಲಿ ಅಲ್ಲಿ ಲೋನ್ಗಳನ್ನ ತಗೋಬಹುದು. ಎಲ್ಲದಕ್ಕೆಲ್ಲ ಒಂದು ಪ್ರೈವೇಟ್ ಫೈನಾನ್ಸ್ ಗಿಂತ ಸ್ವಲ್ಪ ಕಡಿಮೆ ಬಡ್ಡಿನ ಕೂಡ ನೀವು ಕಟ್ಟಬೇಕಾಗುತ್ತೆ. ಕಡಿಮೆ ಬಡ್ಡಿನೇ ತಗೊಳ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ, ಹಾಗೇನೆ ನಮ್ಮ ಒಂದು ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.